ಬೇರೆ ತರ ಎಲ್ಲ ಕೆಲವು ಸದಸ್ಯರುಗಳು ಡಿಮ್ಯಾಂಡ್ ಮಾಡಿದ್ರು. ಏನ್ ಡಿಮ್ಯಾಂಡ್ ಮಾಡಿದ್ರು? ಅದು ನನ್ನ ಕೈಲಿ ಒಪ್ಕೊಳಕ್ ಆಗ್ಲಿಲ್ಲ. ಅದೇ ಏನ್ ಕೇಳಿದ್ರು? ಅದೇ ರೇಷನ್ ಮಿಕ್ಸಿ ರೇಷನ್ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿದ್ರು. ಹೌದಾ? ಎಷ್ಟು ಒಬ್ಬೊಬ್ರು ಎಷ್ಟು ಕೇಳಿದ್ರು ಮೇಡಮ್? 30 kg ಮಿಕ್ಕುತ್ತೆ, ತಿಂಗಳಿಗೆ ಒಬ್ಬೊಬ್ರಿಗೆ 30 kg ಮಿಕ್ಕುತ್ತೆ, 3.5 ಕ್ವಿಂಟಲ್ ಅಕ್ಕಿ ಮಿಳಿಯುತ್ತೆ, ನೀವ್ ಏನ್ ಮಾಡ್ತಾ ಇದ್ದೀರಾ 5 ವರ್ಷದಿಂದ ಅಂತ ನನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ನನ್ನ ಕೈಲಿ ಆಗಲ್ಲ, ಅವರು ಡಿಮ್ಯಾಂಡ್ ಮಾಡಿದ್ರು, ಕೊಡಿ ಅಂತ ಕೇಳಿದ್ರು ಕೆಲವು ಸದಸ್ಯರು. ನನ್ನ ಕೈಲಿ ಆಗೋದಿಲ್ಲ, ನಾನು ಮಾಡೋದಿಲ್ಲ ಅನ್ಬಿಟ್ಟು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡೋ ತರ ರಾಜೀನಾಮೆ ಬರೆದುಕೊಟ್ಟೆ ಸರ್. ಆ ರೀತಿ ನಿಮಗೆ ಒತ್ತಡ ಉಂಟು ಮಾಡಿದ್ರು. ನನಗೆ ಸಮಸ್ಯೆ ಆಗಿದ್ದಕ್ಕೆ ನನಗೆ ಅಲ್ಲಿ ವರ್ಕ್ ಮಾಡಕ್ ಆಗ್ಲಿಲ್ಲ. ಮತ್ತು ನಮ್ಮ ಮೀಟಿಂಗ್ ಅಲ್ಲಿ ಹೇಳಿದ್ರೆ ನಾವು ಎಲ್ಲ ಸೇರ್ಕೊಂಡು ಕೂತ್ಕೊಂಡು ಬಹುಮತ ಕೊಟ್ಟಿ ನಾವು ಅವ್ರನ್ನ ಇದ್ ಮಾಡಿರೋರು ನಮ್ಗೆ ಒಂದ್ ಮಾತು ಹೇಳಿದ್ರೆ ನಮಗ್ ಗೊತ್ತಾಗೋದು. ಏನು ತಿಳಿಸಿಲ್ಲ. ಪ್ರತಿ ಒಂದುವೇ ಸರ್ವಾಧಿಕಾರನು ಅವ್ರದೇ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ನಮ್ ಗಮನಕ್ಕೆ ಯಾವ್ದೇ ರೀತಿ ಏನು ತಂದಿಲ್ಲ. ಉಮೇಶ್ ಅವರೇ, ಏನಿವಾಗ ಒಂದು ರೆಗ್ಯುಲೇಷನ್ ಇದೆಯಲ್ಲ, ಆ ಹೆಣ್ಮಗಳನ್ನ ತೆಗೆದಾಕಿ ಇನ್ನೊಬ್ಬರನ್ನ ತಗಬೇಕು ಅನ್ನುವಂತ ರೆಗ್ಯುಲೇಷನ್ಗೆ ನೀವು ಸಹಿ ಹಾಕಿದೀರಾ? ಸರ್, ನಾವು ಆದ್ರತೆ ಮಾತ್ರ ಸೈನ್ ಹಾಕಿದೀವಿ, ನಾವು ಇದಕ್ ಮಾತ್ರ ಕೋರಮ್ಗೆ ಹಾಕಿಲ್ಲ. ಹೌದಾ? ಅಲ್ಲಿಗೆ ಆ ಹೆಣ್ಮಗಳನ್ನ ಕೆಲಸದಿಂದ ತೆಗೆದಾಕಿ ಇನ್ನೊಬ್ಬರನ್ನ ಸೇರಿಸ್ಕೊಳ್ಳೋದು ಅಲ್ಲಿಗೆ ಅದು ಎಲ್ಲ ಸದಸ್ಯರ ಅಭಿಪ್ರಾಯ ಅಲ್ಲ. ಅಲ್ಲ 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 ಅವ್ರಿಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ಮಳವಳ್ಳಿ ಪಟ್ಟಣದ ಗಂಗಾಮತ ಬೀದಿಯಲ್ಲಿದ್ದೀನಿ ನೋಡಿ. ನಿಮಗೆ ಗಂಗಾ ಪರಮೇಶ್ವರಿಯ ಒಂದು ಕೋಆಪರೇಟಿವ್ ಸೊಸೈಟಿಯ ಒಂದು ಕಟ್ಟಡ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಸೊಸೈಟಿಯಲ್ಲಿ ಒಂದಷ್ಟು ನಡೀಬಾರದಂಥ ಘಟನೆಗಳು ನಡೀತಾ ಇದೆ. ಈ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಸ್ನೇಹಿತರೆ ಒಂದು 3 ಕ್ವಿಂಟಲ್ ಅಕ್ಕಿ ವಿಚಾರದಲ್ಲಿ ಒಂದು ರಾಜಕೀಯ ನಡೀತಾ ಇದೆ. ಆ ಒಂದು ವಿಚಾರವಾಗಿ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಮಗಳನ್ನ ಒಂದು ಕೆಲಸದಿಂದ ತೆಗೆದಾಕುವಂಥ ಒಂದು ಪ್ರಕ್ರಿಯೆ ನಡೆದೋಗಿದೆ. ಇಲ್ಲಿ ಸಾಕಷ್ಟು ಅನುಮಾನಗಳಿದ್ದು ಈ ಒಂದು ವಿಚಾರವಾಗಿ ಇಲ್ಲಿ ಗುಮಾಸ್ತಿಯಾಗಿ ಕೆಲಸ ಮಾಡ್ತಿದ್ದಂಥ ಹೆಣ್ಣುಮಗಳು ಹಾಗೂ ಈ ಸೊಸೈಟಿಯ ಇಬ್ಬರು ಚುನಾಯಿತ ಸದಸ್ಯರು ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಸೌಮ್ಯ. ಎಲ್ಲಿ ವಾಸ ಮಾಡೋದು ನೀವು? ಮಳವಳ್ಳಿ GM ಸ್ಟ್ರೀಟ್ ಕುದುರೆ ಒಂತರಣ ತೋಟ. ಏನು ವೃತ್ತಿ ಮಾಡ್ತೀರಾ? ಗಂಗಾ ಪರಮೇಶ್ವರಿ ಸೊಸೈಟಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರಿ? ಈಗ ಮಾರ್ಚ್ ಬಂದ್ರೆ 6 ವರ್ಷ ಆಗಿದೆ. ನನಗೆ ಒಂದು ಮಾಹಿತಿ ಬಂತು, ನೀವು ಇತ್ತೀಚೆಗೇನೋ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ, ಅಲ್ಲಿ ಕೆಲವರು ನಿಮಗೆ ಅಕ್ಕಿ ಕೊಡೋ ವಿಚಾರದಲ್ಲಿ ತೊಂದರೆ ಕೊಡ್ತಾ ಇದ್ರು ಅಂತ ಕೇಳ್ಪಟ್ಟೆ. ನಿಜಾನ ಮೇಡಮ್ ಇದು? ಸರ್, ಅದೇ ನನಗೆ ಮಾಡೋದಕ್ಕೆ ಸ್ವಲ್ಪ ಅಲ್ಲಿ ಸಮಸ್ಯೆಗಳಾಯ್ತು. ಏನ್ ಸಮಸ್ಯೆ ಮೇಡಮ್ ಅದು? ಅಲ್ಲಿ ಬೇರೆ ತರ ಎಲ್ಲ ಕೆಲವು ಸದಸ್ಯರುಗಳು ಡಿಮ್ಯಾಂಡ್ ಮಾಡಿದ್ರು. ಏನ್ ಡಿಮ್ಯಾಂಡ್ ಮಾಡಿದ್ರು? ಅದು ನನ್ನ ಕೈಲಿ ಒಪ್ಕೊಳಕ್ ಆಗ್ಲಿಲ್ಲ. ಅದೇ ಏನ್ ಕೇಳಿದ್ರು? ಅದೇ ರೇಷನ್ ಮಿಕ್ಸಿ ರೇಷನ್ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿದ್ರು. ಹೌದಾ? ಎಷ್ಟು ಒಬ್ಬೊಬ್ರು ಎಷ್ಟು ಕೇಳಿದ್ರು ಮೇಡಮ್? 30 kg ಮಿಕ್ಕುತ್ತೆ, ತಿಂಗಳಿಗೆ ಒಬ್ಬೊಬ್ರಿಗೆ 30 kg ಮಿಕ್ಕುತ್ತೆ, 3.5 ಕ್ವಿಂಟಲ್ ಅಕ್ಕಿ ಮಿಳಿಯುತ್ತೆ, ನೀವ್ ಏನ್ ಮಾಡ್ತಾ ಇದ್ದೀರಾ 5 ವರ್ಷದಿಂದ ಅಂತ ನನ್ನ ಪ್ರಶ್ನೆ ಮಾಡಿದ್ರು. 5 ವರ್ಷದಿಂದ ನೀವು ಏನ್ ಮಾಡಿದೀರಾ, 3.5 ಕ್ವಿಂಟಲ್ ನಿಮ್ಮ ಏನ್ ಮಾಡ್ತಾ ಇದ್ರಿ ನೀವು ಇಂಥವ್ರ ಅಂತ ಪ್ರಶ್ನೆ ಮಾಡಿದ್ರು ನನಗೆ. ಅದಕ್ಕೆ 5.5 ಕ್ವಿಂಟಲ್ ತಗೊಂಡು ನಾವು ಮನೆಗೆ ಹೋಗಿ ಮೇಂಟೈನ್ ಮಾಡಿ ಮನೆಗೆ ನಮ್ ಬದುಕಕ್ಕಾಗತ್ತೆ ಸರ್? ಅದಕ್ಕೆ ನನ್ನ ಕೈಲಿ ಆಗಲ್ಲ, ಅವರು ಡಿಮ್ಯಾಂಡ್ ಮಾಡಿದ್ರು, ಕೊಡಿ ಅಂತ ಕೇಳಿದ್ರು ಕೆಲವು ಸದಸ್ಯರು. ನನ್ನ ಕೈಲಿ ಆಗೋದಿಲ್ಲ, ನಾನು ಮಾಡೋದಿಲ್ಲ ಅನ್ಬಿಟ್ಟು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡೋ ತರ ರಾಜೀನಾಮೆ ಬರೆದುಕೊಟ್ಟೆ ಸರ್. ಆ ರೀತಿ ನಿಮಗೆ ಒತ್ತಡ ಉಂಟು ಮಾಡಿದ್ರು. ನನಗೆ ಸಮಸ್ಯೆ ಆಗಿದ್ದಕ್ಕೆ ನನಗೆ ಅಲ್ಲಿ ವರ್ಕ್ ಮಾಡಕ್ ಆಗ್ಲಿಲ್ಲ. ಓಕೆ, ಧನ್ಯವಾದ. ಏನು ಗಂಗಾ ಪರಮೇಶ್ವರಿ ಒಂದು ಕೋಆಪರೇಟಿವ್ ಸೊಸೈಟಿಲಿ ಕಂಪ್ಯೂಟರ್ ಆಪರೇಟ್ ಆಗಿ ಕೆಲಸ ಮಾಡ್ತಿದ್ದಂತ ಸೌಮ್ಯ ಅನ್ನೋರ್ನ ಒತ್ತಡಗಳ ಆಕೆ ಕೈಲಿ ಬಲವಂತವಾಗಿ ರಾಜೀನಾಮೆ ತಗೊಂಡಿದ್ದಾರೆ. ಮತ್ತೆ ಈ ಒಂದು ವಿಚಾರವಾಗಿ ನಿಮ್ಮನ್ನು ಕೂಡ ವಿಶ್ವಾಸ ತಗೊಂಡಿಲ್ಲ ಅಂತ ಒಂದು ಮಾಹಿತಿ ಬಂತು. ನಿಜಾನ ಇದು? ಸರ್, ನಮ್ಗೆ ಯಾವ್ದೇ ರೀತಿಯಾಗಿ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಅವರು ಗುಮಾಸ್ತೆ ಬಂದು ಒಂದಿನ ಮಾತ್ರ ಮೀಟಿಂಗ್ ಅಲ್ಲಿ ಅವ್ರನ್ನ ಇಂಟರ್ವ್ಯೂಗೆ ಅಂತ ಕರೆದಿದಾಗ 4-5 ಜನ ಬಂದಿದ್ರು. ಅವತ್ತು ಮಾತ್ರ ಇಂಟರ್ವ್ಯೂ ಮಾಡಿ ಗೊತ್ತಿತ್ತು ನಮ್ಗೆ. ಮತ್ತೆ ಈಗ ಸೇರ್ಸ್ಕೊಂಡಿರೋ ಹುಡುಗಿನ ನಮ್ ಗಮನಕ್ಕೂ ತಂದಿಲ್ಲ, ನಮ್ಗೆ ಹೇಳು ಇಲ್ಲ ಅವರು. ಹಿಂಗೆ ಇವ್ರು ಸೇರ್ಸ್ಕೊತಾ ಇದೀವಿ, ಇವ್ರು ಆಯ್ಕೆ ಆಗಿದ್ದಾರೆ ಅಂತಾನು ನಮ್ಗೆ ಹೇಳಿಲ್ಲ. ಮತ್ತು ನಮ್ ಮೀಟಿಂಗ್ ಅಲ್ಲಿ ಹೇಳಿದ್ರೆ ನಾವು ಎಲ್ಲ ಸೇರ್ಕೊಂಡು ಕೂತ್ಕೊಂಡು ಬಹುಮತ ಕೊಟ್ಟಿ ನಾವು ಅವ್ರನ್ನ ಇದ್ ಮಾಡಿರೋರು ನಮ್ಗೆ ಒಂದ್ ಮಾತು ಹೇಳಿದ್ರೆ ನಮಗ್ ಗೊತ್ತಾಗೋದು. ಏನು ತಿಳಿಸಿಲ್ಲ. ಪ್ರತಿ ಒಂದುವೇ ಸರ್ವಾಧಿಕಾರನು ಅವ್ರದೇ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ನಮ್ ಗಮನಕ್ಕೆ ಯಾವ್ದೇ ರೀತಿ ಏನು ತರ್ದೇನೆ. ಧನ್ಯವಾದ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಸೂರ್ಯ ಅವರೇ. ಏನು ಮಳವಳ್ಳಿಯ ಗಂಗಾಮತ ಬೀದಿಯ ಗಂಗಾ ಪರಮೇಶ್ವರಿ ಸೊಸೈಟಿಯಲ್ಲಿ ಗುಮಾಸ್ತಿಯಾಗಿ ಕಾರ್ಯನಿರ್ವಹಿಸಿದಂತ ಶ್ರೀಮತಿ ಸೌಮ್ಯ ಅವರನ್ನ ಒಂದು ಒತ್ತಡ ಹಾಕಿ ಕೆಲಸದಿಂದ ತೆಗೆದಾಕುವಂಗೆ ಮಾಡಿದ್ದಾರೆ.
ಮತ್ತೆ ಅಕ್ಕಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಅಂತ ಒಂದು ಮಾಹಿತಿ ಬಂತು. ಹೌದೌದು ಹೇಳಿ ಸರ್ ಇದ್ರ ಬಗ್ಗೆ ಏನು ಅಂತ. ಸರ್ ಇದ್ರ ಬಗ್ಗೆ ಅಕ್ಕಿನ ಇವರು ಮಿಕ್ತದೆ ಅಂತ, ಅವಳು ಮಿಕ್ಕುದಿಲ್ಲ ಅಂತ. ಸರ್ ಮಿಕ್ಕಿದ್ರೆ ನಾ ಕೊಡಲ್ಲ, ಮಿಕ್ಕಿದ್ರೆ ನಾ ಕೊಡೋದಿಲ್ವಾ, ನೀವು ಒತ್ತಾಯ ಮಾಡಿದ್ರೆ ನಾ ಎಲ್ಲಿ ತಂದ್ಕೊಳ್ಳ ಸರ್, ನಾನು ಲಾಸ್ ಮಾಡ್ಕೊಳ್ಳಲ್ಲ ಅಂತ ಹುಡುಗಿ ಹೇಳ್ತು. ಆ ಹೇಳಿದ ತಕ್ಷಣ ಬಾಡಿಲ್ಲ, ಇಲ್ಲ ಮಿಕ್ಕುತ್ತೆ ನೀವು ಕೊಡ್ಬೋದು ಕೊಡಿ ಅಂದ್ಕೊಂಡು ಬಾಡಿಯವರು ಎಲ್ಲ ಮೀಟಿಂಗಲ್ಲಿ ಸೇರಿದಾಗ ಮೀಟಿಂಗಲ್ಲಿ ಈ ರೀತಿ ಕೊಡಮ್ಮ ಮಿಕ್ಕುತ್ತೆ ಏನಿಲ್ಲ ಕೊಡ್ಬೋದು ಅಂದ್ಬಿಟ್ಟು ಆ ಹುಡುಗಿಗೆ ಒತ್ತಾಯ ಮಾಡಿದ್ರು. ಸರ್ ಈಗ ಸರ್ಕಾರದಿಂದ ಹಕ್ಕಿನ ನಿರ್ದಿಷ್ಟವಾಗಿ ಇಷ್ಟು ಜನಗಳಿಗೆ ಅಂತಾನೆ ಕಳಿಸ್ಕೊಡ್ತಾರೆ. ಅಕ್ಕಿ ಮಿಗುವಂತ ಯಾವ ರೀತಿ ಮಿಗುತ್ತೆ ಸರ್ ಅಕ್ಕಿಯಲ್ಲಿ? ಅದು ಮಿಗುದಿಲ್ಲ, ಇವ್ರು ಹಂಗೆ ಹೇಳ್ತಿರೋದು, ಡೈರೆಕ್ಟರ್ಗಳು ಹೇಳ್ತಿರೋದು ಹಂಗ ಮಿಗುತ್ತೆ ಕೊಡಿ, ಕೊಡ್ಬೋದು ಕೊಡಿ, ಇಲ್ಲ ಕೊಡ್ದೋದ್ಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಅಂದ್ರೆ ಅಲ್ಲಿಗೆ ಇವರು ಅನ್ಯಾಯನ ಅಕ್ರಮನ ಬೆಂಬಲಿಸ್ತಾ ಇದಾರ? ಹೌದು ಸರ್. ಆ ಹೆಣ್ಮಗಳು ಎಲ್ಲಿಂದ ತಂದು ಕೊಡ್ತಾಳೆ ಸರ್? ಈಗ ಆ ಹೆಣ್ಮಗಳು ಅಕ್ಕಿನ ತಂದು ಕೊಡ್ಬೇಕು ಅಂತಂದ್ರೆ ಇಲ್ಲ ಸರ್ಕಾರ ಜಾಸ್ತಿ ಕೊಡ್ಬೇಕು ಅಥವಾ ಈ ಹೆಣ್ಮಗಳು ಕೈಯಿಂದ ಕೊಡ್ಬೇಕು? ಯಾರು ಸರ್ ಈ ತರ ಒತ್ತಡ ಆಗ್ತಿರೋದು? ಸರ್ ಒತ್ತಡ ಒಂದ್ 5-6 ಜನ ಒತ್ತಡ ಆಗ್ತಿರೋದು ಸರ್. ಅವರು ಒತ್ತಡ ಆದ್ರಿಂದ ಹುಡುಗಿಗ ಭಾರಿ ಕಷ್ಟ ಆಗಿದೆ. ಉಮೇಶ್ ಅವರೇ, ಏನಿವಾಗ ಒಂದು ರೆಗ್ಯುಲೇಷನ್ ಇದೆಯಲ್ಲ, ಆ ಹೆಣ್ಮಗಳನ್ನ ತೆಗೆದಾಕಿ ಇನ್ನೊಬ್ಬರನ್ನ ತಗಬೇಕು ಅನ್ನುವಂತ ರೆಗ್ಯುಲೇಷನ್ಗೆ ನೀವು ಸಹಿ ಹಾಕಿದೀರಾ? ಸರ್ ನಾವು ಆದ್ರತೆ ಮಾತ್ರ ಸೈನ್ ಹಾಕಿದೀವಿ, ನಾವು ಇದಕ್ ಮಾತ್ರ ಕೋರಮ್ಗೆ ಹಾಕಿಲ್ಲ. ಹೌದಾ? ಅಲ್ಲಿಗೆ ಆ ಹೆಣ್ಣುಮಗಳನ್ನ ಕೆಲಸದಿಂದ ತೆಗೆದಾಕಿ ಇನ್ನೊಬ್ಬರನ್ನ ಸೇರಿಸ್ಕೊಳ್ಳೋದು ಅಲ್ಲಿಗೆ ಅದು ಎಲ್ಲ ಸದಸ್ಯರ ಅಭಿಪ್ರಾಯ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಅವ್ರಿಗೆ ಯಾರೋ ಬೇಕಾದವ್ರು ಮಾಡ್ಕೊಳ್ತಾ ಇದಾರ ಅಷ್ಟೇ ಸರ್. ಅವ್ರು ಬೇಕಾದವ್ರು ಮಾತ್ರ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಮಾಡ್ತಿದ್ರಲ್ವ ಸರ್ ಇದು? ಈಗ ನಮ್ಮ ಒಬ್ಬ ಜನಾಂಗದ ಹೆಣ್ಣುಮಗಳು, ನಮ್ಮ ಜನಾಂಗದ ಸೊಸೈಟಿ ಅದು, ಆ ಸೊಸೈಟಿಗೂ ಆಕೆ ಮನೆಗೂ ಒಂದು 400 ಮೀಟರ್ ಡಿಸ್ಟೆನ್ಸ್ ಇದೆ. ಯಾವ ಬೇಕಾದ್ರೆ ಆಕೆ ಕೆಲ್ಸಕ್ಕೆ ಬರ್ಬೋದು, ವಾಪಸ್ ಹೋಗಿ ಊಟ ಮಾಡ್ಕೊಂಡು ಕೂಡ ಇಲ್ಲಿಗೆ ಹತ್ರಕ್ಕೆ ಹೋಗಿ ಬರ್ಬೋದು. ಅಲ್ಲಿಗೆ ಇವರೆಲ್ಲರ ಒಂದು ಹಠದಿಂದ ಒಂದು ಸೊಸೈಟಿಗೂ ನಷ್ಟ ಆಗ್ತದೆ, ಆ ಹೆಣ್ಮಗಳಿಗೂ ತೊಂದರೆ ಆಗುತ್ತಲ್ವಾ? ಹೌದು ಸರ್. ಇದನ್ನ ನೀವು ಪ್ರಶ್ನೆ ಮಾಡ್ಬೇಕಲ್ವಾ ನೀವು? ಮಾಡ್ಬೇಕು ಸರ್. ನಾವು ಮಾಡ್ದ ಪಾಪ ಅವ್ರು ಏನ್ ಮಾಡಿದ್ರು, ಈ ಸೌಮ್ಯ ಅನ್ನೋ ಹುಡುಗಿ ಪ್ರತಿ ಒಂದು ಈಗ ಲಾರಿಗೆ ಹೋಗ್ಬೇಕಾದ್ರು ಗಾಡಿಲಿ ಹೋಗೋದು, ಹೇಗೆ ಫುಡ್ ತರಬೇಕಾದ್ರು ಮತ್ತೆ ಇನ್ನೊಂದಕ್ಕೆಲ್ಲ ಓಡಾಡ್ಕೊಂಡು ಅಚ್ಚುಕಟ್ಟಾಗಿ ಡ್ಯೂಟಿ ಮಾಡ್ತಿತ್ತು. ಅದ್ರದ್ದೇನ್ ಪ್ರಾಬ್ಲಮ್ ಇಲ್ಲ. ಇವ್ರು ಏಕಾಏಕಿಯಾಗಿ ಬೇಕು ಅಂತಲೇ ಮಾಡಿರುವಂತ ತೆಗ್ದಾಕುವಂತ ವಿಷಯ ಸರ್ ಇದು. ಓಕೆ, ಧನ್ಯವಾದ ಉಮೇಶ್ ಅವರೇ. ನಮಸ್ಕಾರ. ನಮಸ್ಕಾರ ವೇಣುವರೇ. ನೀವು ಮಳವಳ್ಳಿ ಗಂಗಾಮತ ಬೀದಿಯ ಗಂಗಾ ಪರಮೇಶ್ವರಿ ಸೊಸೈಟಿಯ ಒಬ್ಬರು ಷೇರುದಾರರ? ಹೌದು. ನನಗೆ ಒಂದು ಮಾಹಿತಿ ಬಂತು, ಅಲ್ಲಿ ಕಂಪ್ಯೂಟರ್ ಆಪರೇಟ್ ಆಗಿ ಕೆಲಸ ಮಾಡ್ತಿದ್ದಂಥ ಹೆಣ್ಮಗಳನ್ನ ಏಕಾಏಕಿ ಯಾರ್ದೋ ಒಬ್ಬರ ಸ್ವಾರ್ಥಕ್ಕೋಸ್ಕರ ಆಕೆನ ಬಲವಂತವಾಗಿ ಕೆಲಸದಿಂದ ತೆಗೆದುಹಾಕುವಂತ ಒಂದು ಕೆಲಸ ಮಾಡಿದ್ದಾರೆ ಅಂತ. ಇದು ನಿಜಾನ ಸರ್? ಇದು ನಿಜ ಆಗಿದೆ. ಅಲ್ಲಿಗೆ ನಮ್ಮ ಶ್ರೀಮತಿಯವರು ಕೂಡ ಸದಸ್ಯರಾಗಿದ್ದಾರೆ. ಚುನಾವಣಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಅವರು ನಮ್ಮ ಶ್ರೀಮತಿಯವರ ಗಮನಕ್ಕೂ ತರದಾನೆ ಏಕಾಏಕಿ ಸರ್ವಾಡಳಿತ ಅಧಿಕಾರನ ಉಪಾಧ್ಯಕ್ಷರಾದಂತ ಶಿವಕುಮಾರ್ ಅವರು ಮತ್ತೆ ಅವ್ರ ಜೊತೆ ಕೆಲವರು ಸದಸ್ಯರುಗಳು ಸೇರ್ಕೊಂಡು ಇದು ಮಾಡ್ತಾರೆ. 4 ಜನ ಕಂಪ್ಯೂಟರ್ ಆಪರೇಟರ್ಗೆ ಅನ್ಬಿಟ್ಟು ಅರ್ಜಿ ಹಾಕಿದ್ರು. ಏಕಾಏಕಿ ಆ 4 ಜನರು ಯಾರನ್ನಾರು ಒಬ್ಬರು ಸೆಲೆಕ್ಟ್ ಮಾಡೋ ಎಲ್ಲರೂ ಸೇರ್ಕೊಂಡು 11 ಜನ ಸದಸ್ಯರು ಸೇರಿ ಅವರು ಮಾಡ್ಬೇಕಾಯ್ತು. ಆದ್ರೆ ಇವರು ಸರ್ವಾಧಿಕಾರ ತರ ಒಬ್ಬರನ್ನೇ ಹಿಟ್ಲರ್ ಅಧಿಕಾರ ತರ ಮಾಡ್ತಾ ಇದಾರೆ. ನಮ್ಮ ಸೊಸೈಟಿನ ಮರ್ಯಾದೆ ಕಳೆಯುವಂತದ್ದ ಮಾಡ್ತಾ ಇದಾರೆ. ಕೆಲವರು ಹಿಂದೆ ಇರುವಂತಹ ನಮ್ಮ ಯಜಮಾನಗಳ ಪ್ರತಿಯೊಬ್ಬರು ಅಲ್ಲಿ ಆ ಸೊಸೈಟಿ ಕಟ್ತಾರೆ ಭಾರಿ ಕಷ್ಟಪಟ್ಟಿದ್ದಾರೆ. ಆದ್ರೆ ಆ ಸೊಸೈಟಿ ಮರ್ಯಾದೆ ಕಳಿಕೆ ಈಗಿರುವಂತ ಅಲ್ಲಿ ಸ್ವಲ್ಪ ಕೆಲವು ಸದಸ್ಯರುಗಳು ಮಾಡ್ತಾ ಇದ್ದಾರೆ ಅಂತ ನಾನು ಈ ವಿಚಾರದಲ್ಲಿ ತಿಳಿಸ್ತೀನಿ. ಧನ್ಯವಾದ ಸರ್. ಸ್ನೇಹಿತರೆ, ಏನು ಕೇಳಿಸ್ಕೊಂಡ್ರಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿ. ಕಷ್ಟಪಟ್ಟು ದುಡಿದು ಬೆವರು ಹಸುರಿಸಿ ಸಂಪಾದನೆ ಮಾಡಬೇಕು. ಯಾವುದೋ ಒಂದು ಹಕ್ಕಿಗೋಸ್ಕರ ಈ ರೀತಿ ಒಬ್ಬ ಹೆಣ್ಣು ಮಗಳನ್ನ ಕೆಲಸ ಕಿತ್ಕೊಳ್ಳೋದು ಎಷ್ಟು ಸರಿ ಅಂತ ಗಂಗಾ ಪರಮೇಶ್ವರಿ ಸಹಕಾರ ಸೊಸೈಟಿಯ ಷೇರುದಾರರು ಕೂಡ ಯೋಚನೆ ಮಾಡಬೇಕು. ಮತ್ತೆ ನಮ್ಮ ಬೀದಿಯಲ್ಲಿ ಸಾಕಷ್ಟು ಅರಿವೀರ ಭಯಂಕರ ವ್ಯಕ್ತಿಗಳಿದ್ದಾರೆ. ತಾವೇ ಗಂಗಾ ಮತಸ್ಥರ ನಾಯಕ ಅಂತ ಪೋಸ್ಟ್ ಕೊಡ್ತಾರೆ. ಅವರೆಲ್ಲರೂ ಇದ್ರ ಬಗ್ಗೆ ಏನು ನಿರ್ಧಾರ ತಗೋತಾರೆ ಅಂತ ನಾನು ಕೂಡ ಕಾದು ನೋಡ್ತೀನಿ ಸ್ನೇಹಿತರೆ. ಒಬ್ಬ ಹೆಣ್ಮಗಳ ಕೆಲಸ ಕಿತ್ತು ಇನ್ನೊಬ್ರಿಗೆ ಕೊಡೋದು ಎಷ್ಟು ಸರಿ ಅಂತ ಇಲ್ಲಿ ಚುನಾಯಿತರಾಗಿರುವಂಥ ಎಲ್ಲ ಸದಸ್ಯರು ಮತ್ತೆ ಅಧ್ಯಕ್ಷರ ಬಗ್ಗೆ ಒಂದು ರಬ್ಬರ್ ಸ್ಟ್ಯಾಂಪ್ ಅಂತ ಒಂದು ಆಪಾದನೆ ಕೇಳಿಬರ್ತಿದೆ. ರಘು ಅವರೇ, ನೀವು ಯಾರ ಮಾತನ್ನೋ ಕೇಳಿಕೊಂಡು ಈ ರೀತಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ ಅಂತಲೂ ಕೂಡ ನಿಮ್ಮ ಬಗ್ಗೆ ಒಂದು ಆರೋಪಗಳು ಬರ್ತಾ ಇದೆ. ಇನ್ನಾದ್ರೂ ಗಂಗಾ ಮತಸ್ಥರು ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ಒಂದು ಕಾಲ ಬಂದಿದೆ. ಯಾಕೆಂದರೆ ಗಂಗಾ ಮತಸ್ಥರಿಗೆ ಮಳವಳ್ಳಿ ತಾಲೂಕಲ್ಲಿ ಒಂದು ರಾಜಕೀಯ ಬಲನೂ ಇಲ್ಲ, ಹಣಬಲನೂ ಇಲ್ಲ, ಮತ್ತು ಒಗ್ಗಟ್ಟಂತೂ ಮೊದಲಂತೂ ಇಲ್ವೇ ಇಲ್ಲ.
ನಮ್ಮ ಗಂಗಾಮತ ಬೀದಿಯಲ್ಲಿ ಮನೆ ಮನೆಗೂ ಕಾರ್ ನಿಂತಿಲ್ಲ, ಮನೆ ಮನೆಗೂ ಡಾಕ್ಟರ್ಗಳಿಲ್ಲ, ಮನೆ ಮನೆಗೂ ಇಂಜಿನಿಯರ್ಗಳಿಲ್ಲ. ಇರೋರೆಲ್ಲ ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳು. ಆ ಕೆಲಸದನು ಕೀಳು ಅಂತ ಹೇಳ್ತಿಲ್ಲ, ಆದರೆ ಒಂದು ಒಗ್ಗಟ್ಟಿದ್ರೆ ಈ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು. 2026ರಲ್ಲಿ ಡಿಲಿಮಿಟೇಷನ್ ಆಗಿ ಈ ಒಂದು ಕ್ಷೇತ್ರ ಜನರಲ್ ಆಗುತ್ತೆ ಅಂತ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಆದರೆ ನಮ್ಮ ಜನಾಂಗದಲ್ಲಿ ಹೇಳ್ಕೊಳ್ಳುವಂಥ ದೊಡ್ಡ ನಾಯಕರೇ ಇಲ್ಲ. ಈ ಸ್ಟೋರಿ ನೋಡಿದ್ದಕ್ಕಾಗಿ ಧನ್ಯವಾದ. ಈ ಒಂದು ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.